ಜೈ ಶ್ರೀರಾಮ್ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಎಲ್ಲರೂ ಹಳ್ಳಿಗೆ ಬಂದಿದ್ವಿ. ಹಾಗೆ ದೇವಸ್ಥಾನದ ಕಡೆ ಹೊರಟ್ವಿ. ಬೈಕ್ನಲ್ಲಿ ನಾನು, ನನ್ನ ತಮ್ಮ, ಹಾಗೆ ನಮ್ಮ ಮಾವನ ಮಗ. ಕೆಂಚಮ್ಮನ ಗುಡ್ಡ ಅಂತ ಇದು ಬಂದು ಭದ್ರಾವತಿನಲ್ಲಿದೆ. ಭದ್ರಾವತಿಯಿಂದ ಒಂದು 8 to 9 ಕಿಲೋಮೀಟರ್ಸ್ ಇರ್ಬೋದು. ಇದೇನೇ ಕೆಂಚಮ್ಮ ಅವರ ಮಹಾದ್ವಾರ. ಟೆಂಪಲ್ ಒಳಗಡೆ ಹೋಗೋ ರೋಡ್ ಇದು. ಇದು ತುಂಬ ಮಧ್ಯ ಕಾಡಲ್ಲಿ ಇರೋ ದೇವರು. ಹೋದ ತಕ್ಷಣ ಡೈರೆಕ್ಟ್ ದೇವಸ್ಥಾನದ ಒಳಗಡೆನೇ ಹೋದ್ವಿ ನಾವು. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ತುಂಬ ಭಕ್ತಾದಿಗಳೆಲ್ಲ ಬಂದಿದ್ರು ನೋಡೋಕ್ಕೆ ಅಂದ್ಬಿಟ್ಟು. ನಾನಂತೂ ಪ್ರತಿ ಫ್ರೈಡೇ ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗ್ತಾನೆ ಇರ್ತೀನಿ. ಈ ಸರ್ತಿ ಊರಿಗೆ ಬಂದಿರೋದ್ರಿಂದ ಇಲ್ಲೇ ಟೆಂಪಲ್ಗೆ ಹೋಗಬೇಕು ಅನಿಸ್ತು. ತುಂಬ ವರ್ಷ ಆಗಿತ್ತು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಆ್ಯಕ್ಚುಲಿ ಇದು ಮೂಲ ದೇವಸ್ಥಾನ ಬಂದ್ಬಿಟ್ಟು ಕೆಂಚಮ್ಮನ ಗುಡ್ಡ ಅಂತ. ನಮ್ಮೂರಿಂದ 9 ಕಿಲೋಮೀಟರ್ಸು. ನಮ್ಮೂರು ಅಂದರೆ ಒಂದು ಪುಟ್ಟ ಹಳ್ಳಿ ಅಷ್ಟೇ. ಇಲ್ಲಿವರೆಗೂ ಜನಗಳು ಹೋಗೋಕ್ಕಾಗಲ್ಲ, ದೂರ ಆಗುತ್ತೆ ಅಂದ್ಬಿಟ್ಟು ಅಲ್ಲೂ ಕೂಡ ಒಂದು ಚಿಕ್ಕ ಶಿಲೆನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪೂಜೆ ಮುಗಿಸಿ ಹಾಗೆ ಹೊರಗಡೆ ಬಂದ್ವಿ. ಫುಲ್ ಒಳಗಡೆ ಇನ್ನೊಂದು ಟೆಂಪಲ್ ಇದೆ. ರೋಡ್ ನೋಡಿ ಹೇಗಿದೆ ಅಂತ. ಅಲ್ಲಿ ಮಧ್ಯ ಒಂದು ಟೆಂಪಲ್ ಇದೆ, ಚಿಕ್ಕದು. ನಾನು, ನನ್ನ ತಮ್ಮ, ನಮ್ಮ ಮಾವನ ಮಕ್ಕಳು ಊರಿಗೆ ಬಂದೋದ್ರಿಂದ ಅವ್ರನ್ನೂ ಕರ್ಕೊಂಡು ಬಂದೆ. ಟೆಂಪಲ್ನ ರೀಇನೋವೇಟ್ ಮಾಡ್ತಾ ಇದ್ದಾರೆ. ದೊಡ್ಡ ಕಾಡಲ್ಲಿರೋ ಚಿಕ್ಕ ದೇವಸ್ಥಾನ. ರೀಚ್ ಆದ್ವಿ. ಅಪ್ಪಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಯ್ತು ಅಷ್ಟೇ. ಕೆಂಚಮ್ಮ ದೇವಿ ಟೆಂಪಲಿಂದ ಬ್ಯಾಕ್ ಸೈಡ್ ಇರೋ ದೇವಸ್ಥಾನ ಇದು. ಈಶ್ವರ ಟೆಂಪಲ್ಲು. ನಮಗೋಸ್ಕರ ಪೂಜೆ ಮಾಡ್ಕೊಡ್ತಾರೆ. ಪೂಜೆ ಮುಗಿಸ್ಕೊಂಡು ಈಚೆಗಡೆ ಬಂದ್ವಿ. 101 ಋಷಿಗಳು ಇಲ್ಲಿ ಬಂದು ಕೆತ್ತನೆ ಮಾಡಿದ್ರು. ಎಲ್ಲ ಮುಗಿಸ್ಕೊಂಡು ಅವನಿಗೆ ಹೋಗ್ತಾ ಇದ್ದೀವಿ. ಇದು ಕೆಂಚಮ್ಮ ದೇವಿ ಟೆಂಪಲ್ ಬ್ಯಾಕ್ ಸೈಡ್ ಇರೋ ಮರ, ಬಿಲ್ವಪತ್ರೆ ಮರ. ಇದು ಶತಮಾನಗಳೇ ಕಳೆದಿದೆ ಈ ದೇವಸ್ಥಾನದಲ್ಲಿ. ಆದರೆ ದೇವರು ಮಾತ್ರ ಜಾಗ ಚೇಂಜ್ ಮಾಡೋಕ್ಕೆ ಅಪ್ಪಣೆ ಕೊಡ್ತಾ ಇಲ್ಲ. ತುಂಬ ವರ್ಷಗಳಾದಮೇಲೆ ನಾವು ಫ್ಯಾಮಿಲಿ ಎಲ್ಲರೂ ಹೋಗಿದ್ರಿಂದ ಕೆಲವೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ನಮ್ಮ ಕ್ಯೂಟ್ ಫ್ಯಾಮಿಲಿ ಪಿಕ್ಸ್. ಹಾಗೆ ಎಲ್ಲ ಮುಗೀತು. ಅವರು ಆಟೋನಲ್ಲಿ ಹೊರಟರು. ನಾವು ಎಲ್ಲನೂ ನೋಡಿಕೊಂಡು ಈ ಟೆಂಪಲ್ಗೆ ಬಂದು ಸುಮಾರು ವರ್ಷಗಳೇ ಆಗಿತ್ತಲ್ವಾ. ಆ ಬಂಡೆ ಹತ್ರ ಎಲ್ಲ ಓಡಾಡಿಕೊಂಡು ಓಲ್ಡ್ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡ್ತಾ ಇದ್ದೀವಿ. ನಾವು ಹೊರಡೋ ಟೈಮ್ ಕರೆಕ್ಟಾಗಿ ಎಮ್ಮೆ ಮತ್ತು ಹಸುಗಳೆಲ್ಲ ನಮ್ಮ ಮುಂದೆನೇ ಬರ್ತಾ ಇದ್ವು. ಕಾಡಲ್ಲಿ ಮೇಯೋದಕ್ಕೆ ಅಂತ ಬಿಟ್ಟಿರ್ತಾರೆ. ಎಲ್ಲವನ್ನೂ ಮೇಯ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೆ. ಸೂರ್ಯ ಮುಳುಗಿದ ತಕ್ಷಣ ನಮ್ಗೆ ಹೇಗೆ ಟೈಮ್ ಆಗುತ್ತೋ ಹಾಗೆ ಪ್ರಾಣಿಗಳಿಗೂ ಅಷ್ಟೇ ಮನೆಗೆ ಹೋಗಬೇಕು ಅಂತ ಅವಕ್ಕೂ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ. ನಾವು ಕೂಡ ಬೈಕ್ನಲ್ಲೇ ಮನೆ ಕಡೆ ಹೊರಟ್ವಿ. ನನ್ನ ತಮ್ಮ ಕೂಡ ಒಂದು ಕ್ಲಿಪ್ಸ್ ತಕ್ಕೊಟ್ಟ. ನೇಚರ್ ವ್ಯೂ ನೋಡಿ ಹಳ್ಳಿ ಕಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಳ್ಳಿ ಲೈಫ್ ಚೆಂದ ಅಂತ ಇದಕ್ಕೇನೆ ಹೇಳೋದಲ್ವ. ದೂರದಿಂದ ಬೆಟ್ಟ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ. ಹೋಗುವಾಗ ತೆಗೆದಿರೋ ಕ್ಯಾಪ್ಚರ್. ಮುಂದೆ ನಮ್ಮ ಮನೆಗೆ ಹೋಗೋ ರೋಡಲ್ಲಿ ಚಿಕ್ಕ ಚಾನಲ್ ಇತ್ತು. ನಮ್ಮ ಮಾವನ ಮಗನಿಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು, ಅವ್ರು ಬಂದು ಬೆಂಗಳೂರವ್ರಲ್ವಾ, ಈ ಥರ ನೇಚರ್ ಎಲ್ಲ ಆ ಕಡೆ ಕಮ್ಮಿ. ಸೊ ಅವನು ಖುಷಿಯಾಗಿ ಆಟ ಆಡಿಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ. ಹಾಗೆ ಸೂರ್ಯಗೂ ಕೂಡ ಮನೆ ಕಡೆ ಹೋಗೋ ಟೈಮ್ ಆಯಿತು. ನಾವು ಕೂಡ ಮನೆ ಕಡೆ ಬಂದ್ವಿ. Thank you for watching my video. Okay, bye.